ಹೆಬ್ಬಾಳದಲ್ಲಿ ಇರುವ ಒಂದು ದೇವಸ್ಥಾನ, ಇದು ಗ್ರಾಮ ದೇವತೆ ಏಳು ಮಂಜಮ್ಮನವರ ಬೆಟ್ಟ ಅಂತ, ಶ್ರೀ ಕ್ಷೇತ್ರ ಶ್ರೀ ಏಳು ಮಂಜಮ್ಮ ದೇವಾಲಯ. ಇದು ಪುರಾತನ ದೇವಾಲಯ ಅಂತ, 1803 ಪ್ರತಿಷ್ಠಾಪನೆ ಅಂತ. ಏಳು ಮಂಜಮ್ಮ ಶ್ರೀ ಮುನೇಶ್ವರ ಶ್ರೀ ಕಾಳೇರಮ್ಮ ದೇವಸ್ಥಾನ. ಇದು ಚೋಳನಾಯಕನಹಳ್ಳಿ ಗ್ರಾಮ, ಆನಂದನಗರ, ಆರ್ಟಿನಗರ ಪೋಸ್ಟ್ ಬರ್ತಾಯಿದೆ ಬೆಂಗಳೂರಲ್ಲಿ. ನೋಡಿ, ಇದು ವಿಶೇಷ ಏನಂದರೆ ಈ ದೇವಸ್ಥಾನ ಒಂದು ಕ್ಯಾಂಪಸ್, ಒಂದು ಹೈಟೆಕ್ ಕ್ಯಾಂಪಸ್ ಒಳಗೆ ಇದೆ. ಒಂದು ಇಂಜಿನಿಯರಿಂಗ್ ಕಾಲೇಜ್ ಇದೆ ನೋಡಿ, ಇದು ಏಟ್ರಿಯಾ ಇಂಜಿನಿಯರಿಂಗ್ ಕಾಲೇಜ್, ಏಟ್ರಿಯಾ ಯೂನಿವರ್ಸಿಟಿ ಕ್ಯಾಂಪಸ್. ಇದು ಈ ಕ್ಯಾಂಪಸ್ ಒಳಗೆ ಈ ದೇವಸ್ಥಾನ ಇದೆ. ಏಟ್ರಿಯಾ ಯೂನಿವರ್ಸಿಟಿ ಕ್ಯಾಂಪಸ್ಸು, ಈ ಕ್ಯಾಂಪಸ್ ಒಳಗೆ ದೇವಸ್ಥಾನ ಇದೆ. ಇದು ಏಟ್ರಿಯಾ ಯೂನಿವರ್ಸಿಟಿದು ಒಂದು ಬೆಂಗಳೂರಿನ ಒಂದು ಅತ್ಯಂತ ದೊಡ್ಡ ಇಂಜಿನಿಯರಿಂಗ್ ತಾಂತ್ರಿಕ ತಂತ್ರಜ್ಞಾನ ಮತ್ತು ಇಂಜಿನಿಯರಿಂಗ್ ಕಾಲೇಜ್. ಇದು ಕ್ಯಾಂಪಸ್ ಏಟ್ರಿಯಾ ಯೂನಿವರ್ಸಿಟಿ ಅಂತ ಇದು ಕನ್ವರ್ಟ್ ಆಗಿದೆ. ಈ ಕ್ಯಾಂಪಸ್ ಒಳಗೆ ಈ ದೇವಸ್ಥಾನ ಇದೆ, ಏಳು ಮಂಜಮ್ಮ ದೇವಾಲಯ. ಇದು 1803 ಪ್ರತಿಷ್ಠಾಪನೆ ಮಾಡಿದಾರಂತ ಒಂದು ಐತಿಹ್ಯ ಇದೆ. ಆಲ್ಮೋಸ್ಟ್ 200 ವರ್ಷಕ್ಕೂ ಜಾಸ್ತಿ ಆಗಿದೆ. ಇದು 200 ವರ್ಷಕ್ಕೂ ಜಾಸ್ತಿ, 2 ಶತಮಾನಕ್ಕಿಂತ ಜಾಸ್ತಿ ದೇವಸ್ಥಾನ ಇದೆ. ಇಲ್ಲಿ ಇವತ್ತೊಂದು ವಿಶೇಷ ಪೂಜೆ ನಡೀತದೆ. ಇವತ್ತು ಆಷಾಢದ ಕೊನೆಯ ದಿನ, ಅಮಾವಾಸ್ಯೆ. ಒಂದು ದೇವಸ್ಥಾನದಲ್ಲಿ ಇದು ಊರ ದೇವತೆ, ಇದು ಗ್ರಾಮ ದೇವತೆ ಏಳು ಮಂಜಮ್ಮ ಅಂತ. ಇದು ತುಂಬ ವರ್ಷಗಳಿಂದ ಪ್ರದೇಶದಲ್ಲಿ ನಡೆಸ್ಕೊಂಡು ಬರ್ತಾಯಿದ್ದಾರೆ. ಆ ಒಂದು ಕಾಲದಲ್ಲಿ ತುಂಬ ಹಳ್ಳಿ ಆಗಿತ್ತು, ಈಗ ದೊಡ್ಡ ಪಟ್ಟಣ ಆಗಿದೆ. ಇಲ್ಲಿ ಯೂನಿವರ್ಸಿಟಿ ಬಂದಿದೆ. ಆ ಯೂನಿವರ್ಸಿಟಿ ಕ್ಯಾಂಪಸ್ ಒಳಗೆ ದೇವಸ್ಥಾನ ಇದೆ. ಆದರೆ ಹಿಂದಿನ ದಿನ ಪೂಜೆ ನಡೆಸ್ಕೊಬಂದವರು ಇವತ್ತು ಆ ಕುಟುಂಬ ನಡೆಸ್ಕೊಬರ್ತಾರೆ. ಇದು ಕುಟುಂಬ ಅಂದರೆ ಅರ್ಚಕರು ದಿವಂಗತ ದೊಡ್ಡ ಮೈಸಪ್ಪ ಮತ್ತು ದೊಡ್ಡ ಕೆಂಚಪ್ಪ ಹಾಗೂ ಚಿಕ್ಕ ಮಿನಿ ತಿಮ್ಮಯ್ಯ ಸ್ವಾಮಿಗಳು, ಪ್ರಧಾನ ಅರ್ಚಕರು ಶ್ರೀ ಮಂಜುನಾಥ ಸ್ವಾಮಿಗಳು, ಅಧ್ಯಕ್ಷರು ಹಾಗೂ ಅರ್ಚಕರು ಈಗ ಮೋಹನ್ ಕುಮಾರ್ ಸ್ವಾಮಿಗಳಿದ್ದಾರೆ. ಅವರ ನೇತೃತ್ವದಲ್ಲಿ ಪೂಜೆ ನಡೀತಿದೆ. ಮೋಹನ್ ಕುಮಾರ್ ಸ್ವಾಮಿ ದೇವಸ್ಥಾನದಲ್ಲಿ. ಇದು ವಿಶೇಷ ಅಂದರೆ ಒಂದು ಯೂನಿವರ್ಸಿಟಿ ಕ್ಯಾಂಪಸ್ ಒಳಗೆ ದೇವಸ್ಥಾನ ಇದೆ. ಕ್ಯಾಂಪಸ್ ಮಧ್ಯೆ ದೇವಸ್ಥಾನ ಇದೆ. ಏಟ್ರಿಯಾ ಯೂನಿವರ್ಸಿಟಿ ದೇವಸ್ಥಾನವೇ ಮೊದಲು ಇತ್ತು. ಏಟ್ರಿಯಾ ಯೂನಿವರ್ಸಿಟಿ ನಂತರ ಇಲ್ಲಿ ಬಂದುಬಿಟ್ಟಿದೆ. ಇದು ಇತಿಹಾಸ ನೋಡಿದಾಗ ನೋಡಿ, ದೇವಸ್ಥಾನ ಪೂಜೆಗಳನ್ನು ನಾವು ಪ್ರವೇಶ
ಗುರುಭ್ಯೋ ನಮಃ. ನಮ್ಮ ಹೆಸರು ಮೋಹನ್ ಕುಮಾರ್ ಅಂತ. ಈ ದೇವಸ್ಥಾನದ ಏಳುಮಂದಿಯಮ್ಮನ ದೇವಸ್ಥಾನದ ಪ್ರಧಾನ ಅರ್ಚಕರು. ಇದು ಮೂಲತಃ ಚೋಳರ ಕಾಲದಂಥ ದೇವಸ್ಥಾನ. ಚೋಳರು ಏನು ಈ ಚೋಳನಾಯಕನಹಳ್ಳಿ ಅಂತ ಏನಕ್ಕೆ ಈ ಊರಿಗೆ ಕರೀತಾರೋ, ಚೋಳರು ಅವಾಗ ಈ ಊರಲ್ಲಿ ನೆಲೆಸಿದ್ರು ಅಂತ ಇತಿಹಾಸ ಇದೆ. ಆನಂದಲಿಂಗೇಶ್ವರ ಬೆಟ್ಟ, ಇದು ಏಳುಮಂದಿಯಮ್ಮನ ಬೆಟ್ಟ ಅಂತ ನಾವು ಪೂರ್ವಿಕರ ಕಾಲದಿಂದ ನಾವು ನಡೆಸ್ಕೊಂಡು ಬರ್ತಾ ಇದ್ದೀವಿ ಈ ದೇವಸ್ಥಾನನ. ಸುಮಾರು ನಮ್ಮ ತಂದೆಯವರು, ನಮ್ಮ ತಾತ ಮುತ್ತಾತನ ಕಾಲದಿಂದ ನಾವು ಈ ದೇವಸ್ಥಾನನ ನಡೆಸ್ಕೊಂಡು ಬರ್ತಾ ಇದ್ದೀನಿ. ಜೀರ್ಣೋದ್ಧಾರ ಇದು ಮಾಡಿದ್ದೀರಿ. ಹಾಗಾಗಿ ಈ ಅಮಾವಾಸ್ಯೆ ವಿಶೇಷ ಪೂಜೆ. ಅಮಾವಾಸ್ಯೆ ಇರೋದ್ರಿಂದ ವರ್ಷಕ್ಕೊಂದ್ಸತಿ ಆಡಿ ಮಾಸ ಜೊತೆಯಲ್ಲಿ ಆಷಾಢ ಮಾಸ. ಹಾಗಾಗಿ ಅಮ್ಮನವ್ರಿಗೆ ಅಮ್ಲಿ ಸೇವೆ ನಡೆಯುತ್ತೆ, ಅಗ್ನಿಕೊಂಡದ್ದು ಆರತಿ ನಡೆಯುತ್ತೆ ಅಮ್ಮನವ್ರಿಗೆ, ಕೂಷ್ಮಂಡಲಿ ಪ್ರಯೋಗ ಮತ್ತು ತಂಬಿಟ್ಟಿನಾರತಿ ವರ್ಷಕ್ಕೊಂದ್ಸತಿ ವಿಶೇಷವಾಗಿ ಅಮ್ಮನವ್ರಿಗೆ ಆಡಿ ಮಾಸದಲ್ಲಿ, ಆಷಾಢ ಮಾಸದಲ್ಲಿ, ಕೊನೆ ಮಾಸದಲ್ಲಿ, ಅಮಾವಾಸ್ಯೆಯಲ್ಲಿ, ಭೀಮನ ಅಮಾವಾಸ್ಯೆ ಇದರಲ್ಲಿ ಪೂಜೆ ಮಾಡ್ತೀರಿ. ಈ ಪೂಜೆ ನಿನ್ನೆ ಅಮ್ಮನವರು ಭೈರವಿ ಹೋಮ ನಡೀತು, ಹಾಗೆ ಪ್ರತ್ಯಂಗಿರಿ ಹೋಮ. ಏನಕ್ಕೆ ಅಂದರೆ ಇಲ್ಲಿ ಏನು ಈ ಪೂಜೆ ಮಾಡಿದಿರೋ, ಈ ಪೂಜೆ ಮಾಡಿರೋಂಥದ್ದು ಎಂಥ ಸಮಸ್ಯೆಗಳು ತೊಂದರೆಗಳಿದ್ರೂ ಅವ್ರ ಮನೆಯಲ್ಲಿ ಕುಟುಂಬದಲ್ಲಿ ಎಂಥ ವ್ಯಾಪಾರದಲ್ಲಾಗಲಿ ವ್ಯಾಪಾರದಲ್ಲಾಗಲಿ ಏನೇ ಅಡಚಣೆಗಳಾಗಿದ್ರು, ಸಮಸ್ಯೆಗಳಾಗಿದ್ರು, ತೊಂದರೆ ತಾಪತ್ರಗಳಾಗಿದ್ರು ಬಗೆಹರಿಸ್ಕೊಡ್ತಾಳೆ ಆ ತಾಯಿ, ಬಗೆಹರಿಸ್ಕೊಡ್ತಾಳೆ. ಹಾಗಾಗಿ ವರ್ಷಕ್ಕೊಂದ್ಸತಿ ವಿಶೇಷ ಪೂಜೆ ಇದು. ಬೇರೆ ಏನೆಲ್ಲ ಪೂಜೆ ನಡೀತದೆ ಇಲ್ಲಿ ಅಮ್ಮನವ್ರಿಗೆ ಶುಕ್ರವಾರ ಮಂಗಳವಾರ ಪೂಜೆ ಇರುತ್ತೆ, ಪ್ರಶ್ನೆ ಶಾಸ್ತ್ರ ಇರುತ್ತೆ ನಮ್ಮದು. ಪ್ರಶ್ನೆ ಬರೋಂಥ ಭಕ್ತಾದಿಗಳಿಗೆ, ಅವ್ರ ಸಮಸ್ಯೆಗಳಿಗೆ ಅಮ್ಮನವ್ರ ಮುಖಾಂತರ ಪರಿಹಾರ ಕೊಡೋ ಅಂತ ಇದಿರುತ್ತೆ. ಅಮಾವಾಸ್ಯೆ ಹುಣ್ಣಿಮೆಗೆ ವಿಶೇಷವಾಗಿ ಇಲ್ಲಿ ತಡೆ ಹೊಡೆಯ ಅಂತ ಇದು ಮಾಡ್ತೀವಿ. ಏನು ತಡೆ ಅಂತ ಅಂದರೆ ದೃಷ್ಟಿದೋಷಗಳಾಗಿರ್ಬೋದು, ಏನೇ ವಾಮಾಚಾರಿಕ ಸಮಸ್ಯೆಗಳು, ಮನೆಯಲ್ಲಿ ಕಿಟಕಿಗಳು, ತೊಂದರೆಗಳು, ಯಾವುದೇ ಥರ ಸಮಸ್ಯೆಗಳಿದ್ರು ಆ ಸಮಸ್ಯೆಗಳಿಗೆ ಅಮ್ಮನವ್ರ ಮುಖಾಂತರ ಇಲ್ಲಿ ಆ ತಡೆ ಹೊಡೆದು ಬಗೆಹರಿಸ್ಕೊಂಡು ಸುಮಾರು ಜನ ಬರ್ತಾರೆ. ದೇವನಹಳ್ಳಿ, ಆನೇಕಲ್ಲು, ಹೊಸಕೋಟೆ, ಸುಮಾರು ಜನ ಬರ್ತಾರೆ. ಸುಮಾರು ಒಂದು 1000 ಜನ ಇದ್ದಾರೆ ಇಲ್ಲಿ. ಕೇಳ್ಬೋದು ಇಲ್ಲಿ ಏನೇನು ಸಮಸ್ಯೆಗಳಿಗೆ ಪರಿಹಾರ ಆಗಿದೆ, ಏನೇನು ತೊಂದರೆಗಳು ಇಟ್ಕೊಂಡು ಬರ್ತಾರೆ. ಆ ತೊಂದರೆಗಳಿಗೆಲ್ಲ ಅಮ್ಮನವ್ರು ಹೇಗೆ ಪರಿಹಾರ ಮಾಡಿಕೊಟ್ರಿ. ಯಾಕಂದರೆ ಇವತ್ತಿನ ದೇವಸ್ಥಾನ ಅಲ್ಲ, ಸುಮಾರು ಚೋಳರ ಕಾಲದ ದೇವಸ್ಥಾನ, ನಾವು ಕೊಟ್ಟಿರೋದಲ್ಲ. ಈ ದೇವಸ್ಥಾನ ನಮ್ಮ ಪೂರ್ವಿಕರು ಮಾಡ್ಕೊಂಡು ಬಂದಿರೋದನ್ನ ನಾವಿವತ್ತು ಸೇವೆ ನಡೆಸ್ತಾ ಇದ್ದೀವಿ. ಯೂನಿವರ್ಸಿಟಿನೇ ಆಗ್ಬಿಟ್ಟಿದೆ ಈ ದೇವಸ್ಥಾನ. ಮೂಲ ಈ ದೇವಸ್ಥಾನನೇ ಇದ್ದಿತ್ತು. ನಮ್ಮ ಊರವರು ಸ್ವಲ್ಪ ನಾಯಕರಿಗೆಲ್ಲ ಸೇರಿ ಏನೋ ತೊಂದರೆ ಮಾಡಿದ್ದಾರೆ ಆ ವಿಚಾರದಲ್ಲಿ. ಆದರೆ ನಮ್ಮ ದೇವಸ್ಥಾನಕ್ಕೆ ಏನು ಇದು ಮಾಡೋದಿಲ್ಲ. ಇದೇ ಮೂಲ. ಕ್ಯಾಂಪಸ್ ನಂತರ ಬಂತು ಯೂನಿವರ್ಸಿಟಿ ಕ್ಯಾಂಪಸ್ ಈಗ ಬಂದಿರೋದು. ಕ್ಯಾಂಪಸ್ ಒಂದು 15 ವರ್ಷದಿಂದ ಈ ಕ್ಯಾಂಪಸ್ ಆಗಿರೋದು, ಏಡ್ರೆ ಕಾಲೇಜಿನ ಕ್ಯಾಂಪಸ್. ಇದಕ್ಕಿಂತ ಮುಂಚೆ ಇವಾಗ ನೋಡ್ಬೋದು, ಇತಿಹಾಸ ನೋಡ್ಬೋದು, ಅಮ್ಮನವರು ಇದು ನೋಡ್ಬೋದು. ಶಾಸನ ಕಲ್ಲುಗಳಿದೆ ಇಲ್ಲಿ, ಸಿಕ್ಕಿರೋ ಅಂತ ಶಾಸನ ಕಲ್ಲುಗಳಿದೆ. ಎಷ್ಟನೇ ವರ್ಷದಂತ ನೀವು ನೋಡ್ಬೋದು. ಇತಿಹಾಸ ಇದೆ ದೇವಸ್ಥಾನಕ್ಕೆ. ಇವತ್ತೊಂದು ನೆನ್ನೆದೆಲ್ಲ ನಮ್ಮ ತಾತ ಅವ್ರದ್ದೆಲ್ಲ ಅವ್ರ ಮುತ್ತಾತನ ಕಾಲದಿಂದ ನಾವು ನಡೆಸ್ಕೊಂಡ್ ಬಂದಿರೋ ಅಂತ ದೇವಸ್ಥಾನ ಇದು. ಸುಮಾರು ಅಮ್ಮನವರು ಕೆಲಸಗಳು ಮಾಡಿಕೊಟ್ಟಿದ್ದಾರೆ, ವಿಶೇಷವಾಗಿರೋ ಅಂಥ ಕೆಲಸಗಳು ಮಾಡಿಕೊಟ್ಟಿದ್ದಾರೆ. ಎಂಥ ತೊಂದರೆ ತಾಪತ್ರಗಳು ಇಟ್ಕೊಂಡು ಬಂದ್ರು ಪರಿಹಾರ ಮಾಡಿಕೊಟ್ಟು ತಾಯಿ ಕೈ. ಆಷಾಢ ಕೊನೆ ದಿವಸ ವಿಶೇಷ ಪೂಜೆ, ಆಡಿ ಮಾಸ ವಿಶೇಷ ಪೂಜೆ ಅಮ್ಮನವ್ರಿಗೆ. ಏನು ವಿಶೇಷ ಸ್ವಾಮಿ, ನಮ್ಮದು ತಾತನ ಮುತ್ತಾತನ ಕಾಲದಿಂದನೂ ನಾವು ಇಲ್ಲಿ ಬರ್ತಿದ್ವಿ. 1803ನೇ ವರ್ಷದಿಂದನೂ ಇದು ಇತಿಹಾಸ ಇದೆ. ಚೋಳರು ಇದ್ದಂಥ ಕಾಲದಿಂದನೂ ಇದು ದೇವಸ್ಥಾನ. ಆವಾಗ ಚೋಳರು ಬರೋಕ್ಕೆ ಮುಂಚೆಯಿಂದನೂ ಇದೆ. ಇದು ನಮ್ಮದು 11ನೇ ತಲೆಮಾರು ಆಯ್ತಿದ್ದು ಹೆಚ್ಚು ಕಮ್ಮಿ. ಆವಾಗಿಂದನೂ ಇದೆ ಹೆಚ್ಚು ಕಮ್ಮಿ. ಇಲ್ಲಿ ಸುತ್ತು 18 ಊರಿಂದ ಬರೋರು, ಯಲಹಂಕದಿಂದನೂ ಇಲ್ಲಿಗೆ ಬರೋರು. ಆಮೇಲೆ ಈ ಬೆಲಂಡೂರು, ಸರ್ಜಾಪುರ ಅನ್ನೋರೆಲ್ಲ ಇದಿದೆ. ಇಲ್ಲಿ ಮೂಲ 7 ಮಂದಮ್ಮ ಅಂದರೆ ಇದು ಸಪ್ತಮಾತೆಯವರಿದೆ. 7 ಮಂದಮ್ಮ ಅಂದರೆ ಇಲ್ಲಿ ಸ್ಟಾರ್ಟಿಂಗ್ ಇದಾಗಿರೋದು. ಆಮೇಲೆ ಸುಮಾರು ಇಲ್ಲಿ ವರ ಪಡೆದವರು ಸುಮಾರು ಬೇರೆ ಬೇರೆ ಕಡೆ ದೇವಸ್ಥಾನ ಮಾಡಿದ್ದಾರೆ. ಅಂತ ಪುರಾತನವಾದ ದೇವಸ್ಥಾನ ಸ್ವಾಮಿ. ನಿಮ್ಮ ಹೆಸರು? ನಮ್ಮ ಹೆಸರು ವೆಂಕಟೇಶ್ ಅಂತ. ನಿಮ್ಮ ಹೆಸರೇನು? ನಾವು ನಾಗವಾರದಿಂದ ಬಂದಿದ್ದೀರಿ. ನಾವು ಒಂದು 2-3 ವರ್ಷದಿಂದ ಬರ್ತಾ ಇದ್ದೀರಿ. ಇವೆಲ್ಲ ಒಳ್ಳೇದಾಗಿದೆ. ಇಲ್ಲಿಗೆ ಬಂದಾಗಿಂದ ನಮ್ಗೆಲ್ಲ ಅನುಕೂಲವಾಗಿದೆ. ಎಲ್ಲ ಚೆನ್ನಾಗಿ ಒಳ್ಳೇದಾಗಿದೆ, ಚೆನ್ನಾಗಿದ್ದೀರಿ. ಅನುಕೂಲ ಆಗದೆ. ನಾವು ಕಾಳ್ತಮ್ಮನಹಳ್ಳಿ, ಹೆಸರುಘಟ್ಟದ ಪಕ್ಕ ಕಾಳ್ತಮ್ಮನಹಳ್ಳಿಯಿಂದ ಬಂದಿದ್ದೀವಿ ಸ್ವಾಮಿ. ಒಂದು 5 ತಿಂಗಳಿಂದ ಬರ್ತಾ ಇದ್ದೀವಿ. ಒಂದು ಸ್ವಲ್ಪ ಅನುಕೂಲ ಆಗದೆ ನಮಗೂ, ಬರ್ತಾ ಇದ್ದೀವಿ. ನಮ್ಮ ಹೆಸರು ನಾಗಮ್ಮ. ಮತ್ತು ನಮ್ಮ ಅಮ್ಮಗರು ಹುಷಾರಿರಲಿಲ್ಲ. ಮತ್ತು ಇಲ್ಲಿ ಬಂದು ತಡೆ ಓಡಿಸಿದ ಮೇಲೆ ಎಲ್ಲ ಅನುಕೂಲ ಆಯಿತು. ಚೆನ್ನಾಗಿ ಅಮ್ಮನವ್ರು ಕಾಪಾಡಿದ್ರು. ಈಗೇನು ತೊಂದರೆ ಪ್ರಾಬ್ಲಮ್ ಇಲ್ಲ ಮಗುಗೆ. ಆರಾಮಾಗಿದ್ದೀವಿ.
ಓಕೆ. ಬಂದಿರೋದು ನಾವು 1 ವರ್ಷ ಆಗ್ತೈತೆ ಬಂದು. ತುಂಬ ಸಹಾಯ ಆಗೈತೆ. ಶಕ್ತಿನೂ ಅಷ್ಟೇ ಶಕ್ತಿ ಐತೆ. ನಾವೇನು ಅನ್ಕೊಂಡ್ರು ಸಂಕಲ್ಪ ಮಾಡ್ಕೊಂಡ್ರು ಅದು ನಡೆಯುತ್ತೆ. ಪ್ರತಿ ವರ್ಷನೂ ಬರ್ತಾನೆ ಇರ್ತೀವಿ. ತಿಂಗಳಲ್ಲಿ 3 ಸರಿ ಆದ್ರೂ ನಾವು ಬರ್ತಾನೆ ಇರ್ತೀವಿ. ಅಷ್ಟು ಶಕ್ತಿ ಐತೆ. ಇಲ್ಲಿಗೆ ಬಂದ್ರೇ ಒಂದು ಮನಸ್ಸಿಗೆ ಸಮಾಧಾನ ಅನಿಸುತ್ತೆ. ಪಾಸಿಟಿವ್ ಎನರ್ಜಿ ಇದೆ ಇಲ್ಲಿ. ಮೇಡಮ್, ನಿಮ್ಮ ಹೆಸರು? ರೂಪ ಅಂತ. ಈ ಅಮ್ಮನವ್ರನ್ನ ಅಮಾವಾಸ್ಯೆಗೆ ಒಂದು ಸತಿ ನಾವು ಪ್ರಶ್ನೆಗೆ ಇಡ್ತೀವಿ. ಕೆಲಸ ಆಗುತ್ತೆ ಅಂದರೆ ಉತ್ತರ ಕೊಡ್ತಾರೆ. ಕೆಲಸ ಆಗುತ್ತೆ ಅಂದರೆ ಬಲಭಾಗದಲ್ಲಿ ಬಂದು ಆ ಕೆಲಸ ಮಾಡಿಕೊಡ್ತೀನಿ ಅಂತ ಇದಾಗುತ್ತೆ. ಕೆಲಸಗಳೇನಾದರೂ ಆಗಲ್ಲ, ಏನಾದರೂ ಅಡೆತಡೆಗಳಿದ್ರೆ ಅದು ಎಡಭಾಗದಲ್ಲಿ ತಿರುಗಿ ಉತ್ತರ ಕೊಡ್ತಾರೆ. ಹೂವು ಪ್ರಸಾದ ಕೊಡ್ತಾರೆ ಅಮ್ಮನವರು. ಹೂವು ಪ್ರಸಾದನೂ ಕೊಡ್ತಾರೆ. ಇಲ್ಲಿ ಎಷ್ಟು ಜನ ಕೆಲಸ ಇದು ಮಾಡ್ಕೊಂಡು ಹೋಗಿದ್ರೋ ಅವ್ರದ್ದೆಲ್ಲ ಕೆಲಸ ಆಗಿದೆ, ಒಳ್ಳೆಯದಾಗಿದೆ. ನನಗೆ ಸುಮಾರು ಜನ ತೊಂದರೆ ಕೊಟ್ಟಿದ್ದರು. ಈ ಅಮ್ಮನ ಸನ್ನಿಧಿಗೆ ಬಂದಮೇಲೆ ಸ್ವಲ್ಪ ನನಗೆಲ್ಲ ಕ್ಲಿಯರಾಗಿ, ಮತ್ತು ನನಗೆ ಬೇಡ ಅಂದರೆ ಅವರೇ ಕರೆಸ್ಕೊಂಡು ಕೆಲಸ ಕೊಟ್ಟಿದ್ದಾರೆ. ತುಂಬ ಪವರ್ಫುಲ್ ಈ ದೇವಿ. ಎಲ್ಲರೂ ಈ ದೇವಿಗೆ ಬಂದು ಕೈ ಮುಕ್ಕೊಂಡು ಹೋಗಿ.